So, hi guys, welcome back to my YouTube channel. It's a Nivedita World. So that ಈ ವ್ಲಾಗ್ ನ ಕಂಟೆಂಟ್ ಏನು ಅಂತ ಅಂದ್ರೆ ನನ್ನ ತಮ್ಮ ಯಾವ ತರ ಇರಿಟೇಷನ್ ಮಾಡ್ತಾನೆ, ಮತ್ತೆ ನನ್ನ ತಮ್ಮ ಯಾವ ತರ ಫಿಲ್ಟರ್ ಕಾಫಿನ ರೆಡಿ ಮಾಡ್ತಾನೆ, ಮತ್ತೆ ನಮ್ಮಮ್ಮಗೆ ಯಾವ ತರ ನನ್ನ ತಮ್ಮ ಹೆಲ್ಪ್ ಮಾಡ್ತಾನೆ ಅನ್ನೋದು ಈ ಕಂಟೆಂಟ್ ಆಗಿದೆ ಈ ವಿಡಿಯೋದಲ್ಲಿ. ಸೊ ದಟ್ ಮತ್ತೆ ಫೈನಲ್ ಟಚ್ ಆಗಿ ನಾನ್ ಕೊಟ್ಟಿರುವಂತಹ ಏನು ಅಂತ ಅಂದ್ರೆ ನಾನ್ ಪಾನಿಪುರಿನ ರೆಡಿ ಮಾಡಿದ್ದೆ ಗೈಸ್, ಬಿಕಾಸ್ ಆಫ್ ನನ್ನ ಕಸಿನ್ಸ್ ಕೇಳ್ತಿರೋದ್ರಿಂದ. ಸೊ ದಟ್ ನಾನು ಏನಕ್ಕೆ ಅಂಗಡಿಗೆ ಹೋಗ್ಬೇಕು, ಅದು ಬೇರೆ ಮಳೆ ಬೇರೆ ಬರ್ತಿತ್ತು. ಸೊ ದಟ್ ನಾನು ಮನೇಲಿ ಪ್ರಿಪೇರ್ ಮಾಡಿಬಿಟ್ಟೆ ಈಸಿ ವೇ ಅಲ್ಲಿ. ಸೊ ದಟ್ ಈ ಕಂಟೆಂಟ್ ಆಗಿದೆ ಇವತ್ತಿನ ವ್ಲಾಗ್ ಅಲ್ಲಿ. ಸೊ ನಿಮಗೆ ಏನಾದ್ರು ನನ್ನ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇನ್ನು ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಆಫ್ ಇನ್ನು ಮೂರ್ ಅಪ್ಡೇಟ್ಗೋಸ್ಕರ. ಸೊ ಇವಾಗ ವಿಡಿಯೋಗೆ ಹೋಗುವ ಗೈಸ್, ವಿಡಿಯೋನ ನೋಡಿ ಮತ್ತೆ ಎಂಜಾಯ್ ಮಾಡಿ ಗೈಸ್. Hello guys, welcome to Hi guys, welcome back to my YouTube channel. It's Nivedita World. Unta Sambrani. Kain gacha ಒಂದು ಕುಕ್ಕರ್ ಕೊಡೋದು ರಾಗಿ ಪಗಲೇ ಅಮ್ಮ ಅಮ್ಮ ಸಂಜೆ ಊರ್ಕೆ ಭಾಗ್ಯ ಇಲ್ಲ ಸಂಜೆ ಆಂಟಿ ಬರ್ಡೇ ಬಂತು, ಭಾಗ್ಯ ಆಂಟಿ ಸುಸ್ತೆ ಊರ್ಕೆ తెచ్చేస్తామಕ್ಕೆ నేనేం చేయలేదమ్మా దూంగా చాలా పొగులు దేనికి ఈయనగా ఇసు చేయని కాక సీరా కొడతానమ్మా చెప్పగలదా తాత ಉಣ್ಣು ಒಂದು ಸ್ವಲ್ಪ ಕಾಯಲ್ಲ ಅವನ್ನೇ ಮತ್ತೆ ಬಾಗ್ಯದಿಲ್ಲ. ನಾವು ಹುಣಸೆ ಹಣ್ಣನ್ನ ಹೊಡಿತಾ ಇದ್ದೀವಿ, ಓಕೆನಾ. ಹುಣಸೆ ಹಣ್ಣ ಹೊಡಿತಾ ಇಲ್ಲಿ ನೋಡಿ, ನಾನು ನಿಮಗೆ ನನ್ನ ವ್ಲಾಗ್ ನೋಡ್ತಿದ್ದಾರೆ ನಮ್ಮಪ್ಪ ಅಲ್ಲಿ ಕುತ್ಕೊಂಡು. ಕಾಣಿಸ್ತಾ ನಿಮಗೆ? ನಮ್ಮಪ್ಪ ಅಲ್ಲಿ ಕುತ್ಕೊಂಡು ವ್ಲಾಗ್ ನೋಡ್ತಿದ್ದಾರೆ ನಂದು. ಸೊ ಇವಾಗ ನಾನು ಇಲ್ಲಿ ಕುತ್ಕೊಂಡು ಹುಣಸೆಕಾಯಿನ ಹೊಡಿತಾ ಇದ್ದೀನಿ. ಫಸ್ಟ್ ನನ್ನ ತಮ್ಮನಿಗೆ ಹೊಡೆದು ಬಿಟ್ಟು ಮತ್ತೆ ಹುಣಸೆಕಾಯಿ ಹೊಡಿತಾ ಇದ್ದೀನಿ. ನೋಡಿ ನಮ್ಮಮ್ಮ ಕುತ್ಕೊಂಡಿದ್ದಾರೆ. ಹುಣಸೆಕಾಯಿ ಬಿಸ್ತಾ ಇದ್ದೀನಿ. ఉన్నట్లనే గుంటే వస్తుంది. ನೋಡಿ ಇನ್ನೂ ಒಂದು ಹೇಳ್ಬೇಕು ಅಂತಂದರೆ, ವೆದರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇವತ್ತು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ವೆದರ್ ಅಂತ ಅಂದ್ಬಿಟ್ಟು. ಯಾವ ಥರ ಇದೆ ಅಂತಂದ್ಬಿಟ್ಟು ಫುಲ್ ಗಾಳಿ ಬರ್ತಾ ಇದೆ. ನಿಮಗೆ ಗಾಳಿ ಬರ್ತಾ ಇರೋದು ಯಾವ ಥರ ಕಾಣಿಸುತ್ತೆ ಅಂತಂದರೆ, ಇಲ್ಲಿ ನೋಡಿ ಒಂದು ಮರ ಇದೆ ನಮ್ಮ ಮನೆ ಹತ್ರ. ಆ ಮರ ತುಂಬ ಲೈಕ್ ಹಲ್ಲಾಡ್ತಾ ಇದೆ, ಲೀವ್ಸ್ ಎಲ್ಲಾನು. ಸೊ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. 이제 민트로 들어간대. 목에 이렇게 계시냐면 거. ಆ ಯಾರು ಡ್ರೋನ್ ಸುದ್ದಿ ಕೊಡ್ತಾನೋ ಅದನ್ನ ಒಯ್ಸಿ. ಅದಿಲ್ಲಿ ಹೋಯ್ ಕುಡಿಯೋಕ್ಕೂ ಬರಲ್ಲ ನಿಂಗೆ. ವಾಕಿಂಗ್ ಹೋಗ್ತಾ ಮುಂಚೆ ವಾಕಿಂಗ್ ಹೋಯ್ತು. ನೀನು ಹೊಡೆದೇ ತಿಳಿಸ್ತಿ. అప్పుడు చూడండి మంచి కదా ఎత్తు ನೋಡಿ ಗೈಸ್, ನಮ್ಮ ಅಕ್ಕ ಏನೋ ಮಾಡ್ತಾವೆ ಇವತ್ತು ಒಂದೇ ದಿವಸ ಗೈಸ್ ಮಾಡ್ತಾರೆ ಕೆಲಸ. ನಾವು ನೋಡಿ ಹಿಂಗೆ ಚಿನ್ಕಾಯಿ ಹುಣಸೆಕಾಯಿ ಅಂತ ನಾನು ಗೊತ್ತಿಲ್ಲ ಗೈಸ್.
ಹಾಕ ಬಿನ್ನ ನೋಡಿ ಗೈಸ್ ಮುಂಚೆ ಒಡಿ ಅಂತ ಕೊಟ್ಟಿದ್ದೆ ಇದನ್ನು ಪಚ್ಚಡಿ ಮಾಡಾಕೋನೆ ಗೈಸ್ ಇವನು ಟ್ಯಾಗ್ ನಿಮ್ಮ ಮನೇಲಿ ಯಾರು ಈ ಥರ ಬ್ರದರ್ ಇದ್ರೆ ಟ್ಯಾಗ್ ಮಾಡಿ ಗೈಸ್. ನಮ್ಮ ಮನೆ ಹತ್ರ ನೋಡಿ ಗೈಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಳೆ ಬೀಳ್ತಾ ಇದೆ, ನಾನು ಇಲ್ಲಿ ಕಿಟಕಿ ಮುಂದೆ ನಿಂತ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ನನ್ನ ತಮ್ಮ ನೋಡಿ ಗೈಸ್ ಯಾವ ಥರ ಸಿಡಿಸ್ಬಿಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ಮತ್ತೆ ಕಾಫಿ ಪುಡಿ ಹಾಕ್ತಾ ಇದ್ದೇನೆ. ಸಾಕು ಸಾಕು. ಮತ್ತೆ ಇವಾಗ ಇಲ್ಲಿ ಹಾಲಿದೆ ಪೆಟ್ಕೋ ಅಲ್ಲ నువ్వు తీసిలేదు తీసింటే బాగుంటావుండే ఇంకొకసారి ఉడికెట్లు పెట్టుకో. ఓ భువన్ హుషారు ಹೊಸಂದು ವಾನ ನೋಡಿ ಗೈಸ್ ಏನೋ ಮಾಡ್ತಿದ್ದಾನೆ, ಸ್ಪೆಷಲ್ ಕಾಫಿ ಅಂತೆ, ಏನೋ ಗೊತ್ತಿಲ್ಲ, ಬಟ್ ಒನ್ಸ್ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಕಾಫಿ ಭುವನ್ ಫಿಲ್ಟರ್ ಕಾಫಿ. ಏನು ಕಾಫಿ? ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ. ಇವನಿಗೆ ಸ್ವಲ್ಪ ನತ್ತಿ ಇದೆ ಗಾಯ್ಸ್, ನತ್ತಿ, ಅದಕ್ಕೆ ಫಿಲ್ಟರ್ ಅನ್ನೋದು ಬದಲು ಫಿಲ್ಟರ್ ಕಾಫಿ ಅಂತ ಇದ್ದೇನೆ. ಇವನಿಗೆ ಒಂದು ಸ್ವಲ್ಪ ನತ್ತಿ ಇದೆ ಗಾಯ್ಸ್, ಸೊ ಫಿಲ್ಟರ್ ಕಾಫಿ ಅಂತೆ ಅದು. ಸೊ ಬರ್ಬೋದಿದೆ ಒನ್ ಟೈಮ್. ಏನು ಕಾಫಿ? ಇಲ್ಲಿ ನೋಡ ಫಿಲ್ಟರ್ ಕಾಫಿ ಅಂತೆ, ಫಿಲ್ಟರ್ ಕಾಫಿ. ನೋಡಿ ಗೈಸ್ ಏನೋ ಫಿಲ್ಟರ್ ಕಾಫಿ ಅಂತೆ ಕರ್ರಕ್ಕೆ ಮಾಡಕ್ಕಿದ್ದಾನೆ. ಇವಾಗ ಹಾಲು ಹಾಕ್ತಾ ಇದ್ದೇನೆ. ಹಾಲು ಒಳಗಡೆ ಹೆಂಗೆ ಹಾಕ್ತೇನೋ ಇನ್ನು ಚಿಕ್ಕದಾಗಿ ಹಾಕು ಸಾಕು. ಸಾಕು 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 ಸಾಕು. ಫಿಲ್ಟರ್ ಕಾಫಿ ಅಂತೆ ಗೈಸ್. ಇವನಿಗೊಂದು ಕಾಫಿ ಶಾಪ್ ಇಟ್ಕೊಂಡ್ಬಿಡ್ತೀನಿ ಗೈಸ್. ಇವನಿಗೆ ಕಾಫಿ ಶಾಪ್ ಫಿಲ್ಟರ್ ಕಾಫಿ ಅಂತೆ, ನನ್ನ ತಮ್ಮ ಮಾಡಿರೋದು. ಇವಾಗೇನೋ ಸರ್ಚ್ ಮಾಡ್ತಿದ್ದೇನೆ, ಏನು ಬೇಕು? ಅವೆಲ್ಲ ಹಾಕ್ಬೇಡ, ನಮ್ಮಪ್ಪ ಕುಡಿಯಲ್ಲ ಹಾಕ್ತಿದ್ದೇನೆ ಗೈಸ್. ಹಾಲಿನ ಹಾಕಿದ್ರೆ ನಮ್ಮಪ್ಪ ಕುಡಿಯಲ್ವೋ. ಫಿಲ್ಟರ್ ಕಾಫಿ ಅಂತ ಇದು ಫಿಲ್ಟರ್ ಕಾಫಿ ಅಂತ ಕೆನೆ ಮಾಡ್ಕೊತಾ ಇದ್ದೀವಿ. ಅವಾಗಲೇ ಅಪ್ಪ ಕೊಟ್ಟಿದ್ದಾಯ್ತು. ಬೇಡ ಶುಗರ್ ಹಾಕು ಭುವನ್, ಕರ್ರಕ್ಕೆ ಹಾಕೋಗಿದ್ಯಾ ಭುವನ್ ನೀನು? ಅವಾಗಲೇ ಡಾರ್ಕ್ ಸರ್ಕಲ್ಸ್ ಭುವನ್, ನೀನು ಮುಗಿಸಿರೋದೇ 10th, ಅವಾಗಲೇ ಡಾರ್ಕ್ ಸರ್ಕಲ್ಸ್. ನೋಡಿ ಗೈಸ್ ಯಾವ ಥರ ಆಗ್ತಾನೆ ಅಂದ್ಬಿಟ್ಟು. ನಿನ್ಗೊಂದು ಕಾಫಿ ಶಾಪ್ ಇಟ್ಕೊಟ್ಬಿಡ್ತೀನಿ ಭುವನ್, ಸರಿನಾ? ಮತ್ತೆ ಎಲ್ಲಾದ್ರೂ ಬೀಳ್ಸ್ಕೊಂಡ್ಬಿಟ್ಟಿಯೋ ನೋಡಿ ಗೈಸ್ ಯಾವ ಥರ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಇವಾಗೇನೋ ಬಂದು ಯೂ ಏನೇನು ಹೋಗ್ತಿದ್ದಾನೆ ಗೈಸ್ ಇವನು. ಅದಕ್ಕೆ ಇವಾಗ ನಾನು ನಿಂಗೊಂದು ಕಾಫಿ ಶಾಪ್ ಇಟ್ಕೊಡ್ತೀನಿ, ಓಕೆನಾ? ಹೋಗೇನಾ? ಓಕೆ. ಸ್ವಲ್ಪ ಕಾಫಿ ಪುಡಿ ಹಾಕು. ಸಾಕು ಆಗ್ಬೇಕು ನಿಂಕ. ಎಷ್ಟು ಹಾಲು ಚೆಲ್ಲಕ್ಕಿದೆ ನೋಡಿ ಗೈಸ್. ಅದೊಂದು ಲೋಟನ ಬರೋಲ್ಲ ಗೈಸ್, ಬಿಲ್ಡಪ್ ಇನ್ನೇನು ಅನ್ಕೊಂಡಿದ್ದೆ? ಒಂದು ಲೋಟ ಅಂದರೆ ನಿಂಗೇನು ಗೊತ್ತಾ, ಹಾಲಿನ ಬೆಲೆ ಜಾಸ್ತಿ ಆಗೋಗಿದೆ. ಕಾಫಿ ಎಲ್ಲ ಆರೋದ್ಮೇಲೆ ಕೊಡೋದು ಇವನು. ಫಿಲ್ಟರ್ ಕಾಫಿ ರೆಡಿ. ಹೇಳಿದ್ರು ಫಿಲ್ಟರ್ ಕಾಫಿ ಥರನೇ ಇದೆ ಸೇಮ್ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತಂದರೆ ಇನ್ನೊಂದ್ಸರಿ ಹೇಳ್ಬೋನೇನೋ ಅಂದೆಲ್ಲ. ನಾವೆಲ್ಲ ಹಂಗೆ ನಾನೇನಂತ ಅಂದ್ಕೊಂಡಿದ್ಯಾ ಅಂತೆ. ಇವಾಗ ಅವನೇ ಕುಡಿತಿದ್ದಾನೆ ಕಾಫಿ. ಏನಾಯಿತು? ನೀನು ಮಾಡಿರೋ ಕಾಫಿಗೆ ನೀನೇ ಸಕ್ಕರೆ ಹಾಕಲ್ಲ, ಗೊತ್ತಾಗಲ್ಲ ನಿಂಗೆ? ಗೈಸ್ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ. ಸಕ್ಕತ್ತಾಗಿ ಮಾಡಿದ್ದೇನೆ ಗೈಸ್. ಇವನಿಗೊಂದು ಕಾಫಿ ಶಾಪ್ ಇಟ್ಕೊಳ್ಬಿಡ್ತೀನಿ ಗೈಸ್. ಹಿಂಗೆ ಫಿಲ್ಟರ್ ಕಾಫಿನ ಸೇಮ್ ಯಾವ ಥರ ಇರುತ್ತೆ ಔಟ್ಸೈಡ್ ಕುಡಿದ್ರೆ ಹಂಗೆ ಇದೆ. ನನ್ನ ತಮ್ಮ ಭುವನ್ ಮಾಡಿರುವಂತಹ ಫಿಲ್ಟರ್ ಕಾಫಿ ಮಾಡಿದ್ದಾದಮೇಲೆ ನಾನು ಪ್ರಿಪೇರ್ ಮಾಡಿದ್ದೆ ಪಾನಿಪುರಿ ಅಂತ. ಬಿಕಾಸ್ ಆಫ್ ನನ್ನ ತಮ್ಮಗೆ ಮತ್ತು ನನ್ನ ತಂಗಿಗೆ ತುಂಬ ಇಷ್ಟ ಪಾನಿಪುರಿ ಅಂತ ಅಂದ್ಬಿಟ್ಟು. ಸೊ ಔಟ್ಸೈಡ್ ಯಾಕೆ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಫುಲ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಇವಾಗ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿರುವಂತಹ ಪಾನಿಪುರಿ.
ಮತ್ತು ಇದೆಲ್ಲ ಆದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಸಿಬ್ಲಿಂಗ್ಸ್ ಎಲ್ಲ ಯಾವ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ನನ್ನ ತಂಗಿ ಅಂದರೆ ನಮ್ಮ ಭುವನ್ಗೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಅವಳನ್ನ ತುಂಬ ಕಿರಿಕಿರಿ ಮಾಡ್ತಾಳೆ. ಮತ್ತು ಅದಾದಮೇಲೆ ಇಷ್ಟು ಬಂದ್ಬಿಟ್ಟು ಭುವನ್ ತಂಗಿ, ಸೊ ದಟ್ ಅವಳು ತುಂಬ ಲೈಕ್ ಮಾಡ್ತಾಳೆ ನನ್ನ ತಂಗಿನ. ಸೊ ದಟ್ ನೋಡಿ ಯಾವ ಥರ ಕಿರಿಕಿರಿ ಮಾಡ್ತಾಳೆ ನಮ್ಮ ಭುವನು ನಮ್ಮ ತಂಗಿಗೆ ಅಂತ ಅಂದ್ಬಿಟ್ಟು ನೋಡಿ. ಇದೇ ಮಾಡ್ಬೇಕು. అంపిక వాళ్ళ అప్పని వీడియో అంపిక అంటాను పిల్ల అయిపోతా ఎదురు కాలు తూకుమప్ప నేను లేస్తాను ఇడిదప్ప ఎత్తు తిట్టు నువ్వే మా అమ్మ ಹಲೋ ಗೈಸ್. ಸೊ ಇದಾಗಿದೆ ಗೈಸ್ ಇವತ್ತಿನ ವಿಡಿಯೋ. ನನ್ನ ತಮ್ಮ ಯಾವ ಥರ ಇರಿಟೇಷನ್ ಮಾಡಿದೆ ನಮಗೆ, ಮತ್ತು ಯಾವ ಥರ ನಮಗೆ ಕಾಫಿ ಮಾಡಿಕೊಟ್ಟ, ಮತ್ತು ನಮ್ಮ ಅಮ್ಮಗೆ ಯಾವ ಥರ ಒಂದು ಹುಣಸೆಕಾಯಿನ ಬಿಡಿಸೋದ್ರಲ್ಲಿ ಮತ್ತು ಒಡೆಯೋದ್ರಲ್ಲಿ ಯಾವ ಥರ ಹೆಲ್ಪ್ ಮಾಡ್ದ ಅಂತ ಅಂದ್ಬಿಟ್ಟು ಈ ವಿಡಿಯೋ ಆಗಿದೆ. ಸೊ ದಟ್ ನನ್ನ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆಗಿದೆಯಾ ಅಂತ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗಾಯ್.